ಬಿಜೆಪಿ ಮೊನ್ನೆ 195 ಅಭ್ಯರ್ಥಿಗಳ ಲೀಸ್ಟನ್ನು ಬಿಡುಗಡೆ ಮಾಡಿತ್ತು. ಅದಾದ ನಂತರ ಅಲ್ಲಿ ಕರ್ನಾಟಕದ ಯಾವುದೇ ಅಭ್ಯರ್ಥಿಗಳ ಲೀಸ್ಟ್ ಬಿಡುಗಡೆ ಆಗಿರಲಿಲ್ಲ. ಹಾಗಾಗಿ ಯಾರಿರ್ಬೋದು ಕರ್ನಾಟಕದ ಅಭ್ಯರ್ಥಿಗಳು ಅಂತೇಳಿ ಬಿಜೆಪಿಯ ಹಲವು ನಾಯಕರಲ್ಲಿ ಒಂದು ನಿರೀಕ್ಷೆಗಳಿವೆ. ಆದರೆ ಈ ನಡುವೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ 39 ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ ಅನೇಕ ರಾಜ್ಯಗಳ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಜೊತೆಗೆ ಕರ್ನಾಟಕದ 7 ಮಂದಿ ಯಾರ್ಯಾರು ಕರ್ನಾಟಕದಿಂದ 28 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳ ಅಭ್ಯರ್ಥಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 15 ಮಂದಿ ಜನರಲ್ ಕ್ಯಾಟಗರಿ, 24 ಮಂದಿ SC ಮತ್ತು ST ಕ್ಯಾಟಗರಿ ಮತ್ತು ಮೈನಾರಿಟಿಗೆ ಟಿಕೆಟ್ ನೀಡಲಾಗಿದೆ. ಅಂದರೆ ಜಾತಿ ಅಂಕಿಅಂಶವನ್ನು ನೋಡಿದಾಗ ಯಾರಿಗೆಲ್ಲ ಟಿಕೆಟ್ ನೀಡಿದ್ದಾರೆ ಅನ್ನೋದನ್ನು ನಾವೀಗ ನೋಡ್ತಾ ಬರೋಣ. ಯಾಕಂದರೆ 7 ಮಂದಿಗೆ ಟಿಕೆಟ್ ಕೊಟ್ಟಿದ್ದಾರೆ. DK ಸುರೇಶ್, ರಾಜು ಅಲಗೂರ್, ಶ್ರೇಯಸ್ ಪಟೇಲ್, ಗೀತಾ ಶಿವರಾಜ್ ಕುಮಾರ್, ಮಧು ಹನುಮೇಗೌಡ, ಸ್ಟಾರ್ ಚಂದ್ರು ಮುಂತಾದವರು ಹಾಗಿದ್ದರೆ ಈಗ ಯಾರ್ಯಾರಿಗೆ ಸ್ಪರ್ಧೆ ಉಂಟಾಗತ್ತೆ, ಯಾರ್ಯಾರಿಗೆ ಸ್ಪರ್ಧೆ? ಕಾಂಗ್ರೆಸ್ನ 7 ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ, ಅಧಿಕೃತ ಅಭ್ಯರ್ಥಿ. ಹಾಗಿದ್ದರೆ ಎಲ್ಲಿ ಯಾರ ವಿರುದ್ಧ ಸ್ಪರ್ಧೆ ಆಗುತ್ತೆ ಮೊದಲಿಗೆ ನೋಡೋಣ. ಮೊದಲಿಗೆ DK ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾರೆ. ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಕಳೆದ ಬಾರಿ ಕೂಡ ಅವರಿಗೆ ಟಿಕೆಟ್ ಇತ್ತು. ಬಿಜೆಪಿಯಿಂದ ಒಕ್ಕೂಟದ ಮೈತ್ರಿಕೂಟ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡುವುದು ಖಚಿತವಾಗಿದೆ. ಹಾಗಾಗಿ ಡಾಕ್ಟರ್ CN ಮಂಜುನಾಥ್ ಹಾಗೂ DK ಸುರೇಶ್ ಅವರ ನಡುವೆ ಸ್ಪರ್ಧೆ ಏರ್ಪಡಲಿದೆ. ಹೊಸ ರೀತಿಯ ಒಂದು ಕಾಳಗಕ್ಕೆ ಬೆಂಗಳೂರು ಗ್ರಾಮಾಂತರ ಸಾಕ್ಷಿ ಆಗಲಿದೆ. ಪ್ರತಿ ಸಲ ಕೂಡ ಯೋಗೀಶ್ವರ್ ಇರ್ತಾರೆ, DK ಸುರೇಶ್ ಇರ್ತಾರೆ, ಅಥವಾ DK ಸುರೇಶ್ ವಿರುದ್ಧ ಒಂದು ಪ್ರಬಲ ಅಭ್ಯರ್ಥಿ ಇರೋದಿಲ್ಲ. ಈ ಬಾರಿ DK ಸುರೇಶ್ ಅವರನ್ನು ಮಣಿಸಲೇಬೇಕು ಅಂಥೇಳಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಮಾತನಾಡಿ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಇಳಿಸುವಂಥ ಪ್ರಯತ್ನಕ್ಕೆ, ಅದು ಕೂಡ ನೀವು ಡಾಕ್ಟರ್ CN ಮಂಜುನಾಥ್ ಬಿಜೆಪಿ ಏನು ಗುರುತಿನಿಂದ ಕಣಕ್ಕಿಳಿಯಲಿದ್ದಾರೆ. ಅದಾದ ನಂತರ ವಿಜಯಪುರದಲ್ಲಿ ರಾಜು ಅಲಗೂರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಆದರೆ ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರೋದು ಬಿಜೆಪಿಯಿಂದ ಯಾರು ಕಣಕ್ಕಿಳಿದೆ. SC ಕ್ಷೇತ್ರ, ಅದು SC ಕ್ಷೇತ್ರ ನೋಡಿ. 28 ಕ್ಷೇತ್ರಗಳ ಪೈಕಿ 5 ಮತ್ತು 2 ST ಕ್ಷೇತ್ರ. ಒಟ್ಟು ನೀವು ಅವರಿಗಾಗಿ ಇಡಬೇಕಾಗುತ್ತೆ, ಆ ಜಾತಿ ಮೀಸಲಾತಿ ಇಡಬೇಕಾಗುತ್ತೆ. ಇಲ್ಲಿ SC ಇರುವಂಥ ಟಿಕೆಟ್ ರಾಜು ಅಲಗೂರ್ SC. ಹಾಗೆಯೇ ಅಲ್ಲಿಂದ ರಮೇಶ್ ಜಿಗಜಿಣಗಿ ಕಳೆದ ಬಾರಿಯ ಬಿಜೆಪಿ MP. ಈ ಹಿಂದೆ ಕಾಂಗ್ರೆಸ್ನಲ್ಲಿ ಕೂಡ ಇದ್ದರು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗ ಒಳ್ಳೆ ವಿಚಾರ, ದಲಿತರಿಗೆಲ್ಲ ಯಾರು ಮಾಡ್ತಾರೆ ರಾಜ್ಯಾಧ್ಯಕ್ಷ, ಹೇಳ್ತೀನಿ ಬಿಡ್ರಿ ಅಂತದ್ದು. ಆದರೆ ವಿಜಯಪುರದಿಂದ ಅವರು ಈ ಬಾರಿ ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಒಂದು ಆಕಾಂಕ್ಷೆಯಲ್ಲಿದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ಆಕಾಂಕ್ಷೆಯಲ್ಲಿದ್ದಾರೆ. ಮೊನ್ನೆ ಏನಾಗಿದೆ, ಅವ್ರಿಗೊಂದು ಸರ್ಜರಿ ಆಗಿದೆ, KLE ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಒಂದು ವೇಳೆ ಅವರು ನಿಂತಿಲ್ಲ ಅಂತಂದರೆ ಇನ್ನೋರ್ವ ದಲಿತ ನಾಯಕ ಗೋವಿಂದ ಕಾರಜೋಳ ಅವರು ಅಲ್ಲಿಂದ ಸ್ಪರ್ಧೆ ಮಾಡೋದು ಖಚಿತವಾಗಿದೆ. ಒಂದು ಗೋವಿಂದ ಕಾರಜೋಳ ಅಥವಾ ರಮೇಶ್ ಜಿಗಜಿಣಗಿ. ಆದರೆ ಕಾಂಗ್ರೆಸ್ಸಿಂದ ವಿಜಯ್ ಅಲಗೂರ್ ಫಿಕ್ಸ್ ಆಗಿದೆ ಟಿಕೆಟ್. ಮೂರನೆಯದು ಹಾಸನ, ಸಖತ್ತಾಗಿದೆ ಇದು. ಶ್ರೇಯಸ್ ಪಟೇಲ್, ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್. ಯಾರು ಈ ಶ್ರೇಯಸ್ ಪಟೇಲ್? ಕಳೆದ ಬಾರಿ ಇದೇ ಶ್ರೇಯಸ್ ಪಟೇಲ್ HD ರೇವಣ್ಣ ಅವರ ವಿರುದ್ಧ ಹೊಳೆ ನರಸೀಪುರದಲ್ಲಿ ಸ್ಪರ್ಧೆ ಮಾಡಿದ್ರು. ಶ್ರೇಯಸ್ ಪಟೇಲ್ ಕೇವಲ 1-1.5 ಸಾವಿರ ಮತಗಳ ಅಂತರ ಅಷ್ಟೇ. ಭಾಳ ಕಷ್ಟ ಇತ್ತು, ಸುರುಬಿಟ್ಟು ಗೆದ್ದುಬಿಟ್ರು HD ರೇವಣ್ಣ. ಆದರೆ ಯಾರಿವರು ಶ್ರೇಯಸ್ ಪಟೇಲ್? ಸ್ವಲ್ಪ ಹಿಂದಿನ ರಾಜಕಾರಣಿಗಳಿಗೆ ಗೊತ್ತಿರೋದು. ಪುಟ್ಟಸ್ವಾಮಿ ಗೌಡ್ರು ಅಂತ ಒಬ್ಬರಿದ್ರು. ಈ ಪುಟ್ಟಸ್ವಾಮಿ ಗೌಡರು ಸಾಮಾನ್ಯ ಅಲ್ಲ. 1999ನಲ್ಲಿ ಇದೇ ದೇವೇಗೌಡರನ್ನ ಪುಟ್ಟಸ್ವಾಮಿ ಗೌಡರು ಸೋಲಿಸ್ಬಿಡ್ತಾರೆ. ಅದೇ ಪುಟ್ಟಸ್ವಾಮಿ ಗೌಡರನ್ನ ನೆಕ್ಸ್ಟ್ HD ರೇವಣ್ಣ ಸೋಲಿಸ್ತಾರೆ. ಈಗ ಅದೇ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್. ಗೊತ್ತಾಯ್ತಾ ನಿಮಗೆ? ಶ್ರೇಯಸ್ ಪಟೇಲ್ ಯಾರ? ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ವರ್ಸಸ್ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ನಡುವೆ ಸ್ಪರ್ಧೆ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಇದೆ. ಅದಾದ ನಂತರ ನಿಮಗೆ ಕಂಡು ಬರುವಂಥದ್ದು ಗೀತಾ ಶಿವರಾಜ್ ಕುಮಾರ್. 2014ರಲ್ಲಿ ಇಲ್ಲಿಂದ ಸ್ಪರ್ಧೆ ಮಾಡಿದರು. ಆಗ JDSನಿಂದ ಸ್ಪರ್ಧೆ ಮಾಡಿದರು. ಬಿಜೆಪಿ ವಿಶೇಷವಾಗಿ KJP ಕಟ್ಟಿ ಯಾರು ಯಡಿಯೂರಪ್ಪನವರು ಸ್ಪರ್ಧೆ ಮಾಡಿದರು. ಅವರ ವಿರುದ್ಧ ಮಂಜುನಾಥ್ ಭಂಡಾರಿ ಅವರನ್ನು ಕಣಕ್ಕಿಳಿಸಲಾಗಿತ್ತು. ಮಂಜುನಾಥ್ ಭಂಡಾರಿ 2ನೇ ಸ್ಥಾನ, 2,42,000 ಓಟು ಬರುತ್ತೆ. ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ 2,40,000 ಓಟು ಬರುತ್ತೆ. ಅಲ್ಲಿ ಯಡಿಯೂರಪ್ಪನವರು ಗೆದ್ದಿರ್ತಾರೆ. ಆ ಬಾರಿ ಗೀತಾ ಶಿವರಾಜ್ ಕುಮಾರ್ ಗೆದ್ದಿದ್ದು ಕೇವಲ
ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ತಾರೆ. JDSನಿಂದ ಸ್ಪರ್ಧೆ ಮಾಡಿರ್ತಾರೆ. ಈ ಬಾರಿ ಅವರು ಸ್ಪರ್ಧೆ ಮಾಡಿದ್ದಾರೆ BY ರಾಘವೇಂದ್ರ ಅವರ ಪ್ರತಿಸ್ಪರ್ಧಿ. BY ರಾಘವೇಂದ್ರ ಅವರನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ. ಆದರೆ ಗೀತಾ ಶಿವರಾಜ್ಕುಮಾರ್ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ, ರೈಟ್, ನಂಬರ್ 1. ಎರಡನೇದು, ಈ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಓಕೆ, ಮೂರನೇದು, ಅವರು ಕೂಡ ಬಂಗಾರಪ್ಪನವರ ಪುತ್ರಿ, ಜೊತೆಗೆ ಶಿವರಾಜ್ಕುಮಾರ್ ಅವರ ಪತ್ನಿ. ಇನ್ನು ಪ್ರಮುಖವಾದ ಅಂಶ ಏನಪ್ಪ ಅಂತಂದರೆ, ಮಧು ಬಂಗಾರಪ್ಪ ಕಳೆದ ಬಾರಿ ಸ್ಪರ್ಧೆ ಮಾಡಿದರು, ಸೋತೋಗಿದ್ದರು. ಕಳೆದ ಬಾರಿಯ ಚುನಾವಣೆಯಲ್ಲಿ ನಾನು ಹೇಳಿದ್ದು 2019ರಲ್ಲಿ ರಾಘವೇಂದ್ರ ವಿರುದ್ಧ ಮಧು ಸೋತಿದ್ರು. ಈ ಬಾರಿ ಅವರು ಮಂತ್ರಿ, ಓಕೆ, ಶಿಕ್ಷಣ ಸಚಿವ, ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವ. ಆಮೇಲೆ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆ ಇತ್ತು, ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಗೀತಾ ಶಿವರಾಜ್ಕುಮಾರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಾರಿ ಒಂದು ಟೆಸ್ಟ್ ನೋಡಬೇಕಾಗಿದೆ ಯಾವ ರೀತಿ. ಮತ್ತು DK ಶಿವಕುಮಾರ್ ಇದಕ್ಕೆ ಸಂಪೂರ್ಣ ಸಪೋರ್ಟ್ ಇದ್ದಾರೆ ಗೀತಾ ಶಿವರಾಜ್ಕುಮಾರ್ ಅವರಿಗೆ. ಇನ್ನು ಇದಾದ ನಂತರ ಬರುತ್ತೆ ಮುದ್ದಹನುಮೇಗೌಡರು ತುಮಕೂರಿಂದ. ಮುದ್ದಹನುಮೇಗೌಡರು 2014ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ರು. 2014ರಲ್ಲಿ ಮುದ್ದಹನುಮೇಗೌಡರು ಈ ಏನು ನರೇಂದ್ರ ಮೋದಿಯವರ ಬಹಳ ದೊಡ್ಡ ಅಲೆ ಇದ್ದಾಗಲೂ ಕೂಡ ತುಮಕೂರಲ್ಲಿ ಗೆದ್ದಿದ್ರು ಮುದ್ದಹನುಮೇಗೌಡರು. 2019ರಲ್ಲಿ ಅವರಿಗೆ ಟಿಕೆಟ್ ಸಿಗಲ್ಲ. 2019ರಲ್ಲಿ ಟಿಕೆಟ್ ಸಿಗಲ್ಲ. ಯಾಕೆ ಅಂತಂದರೆ ಕಾಂಗ್ರೆಸ್ ಮತ್ತು JDS ಒಂದಾಗಿತ್ತು. ದೇವೇಗೌಡರು ತುಮಕೂರಿಗೆ ಬಂದುಬಿಡ್ತಾರೆ. ಅದಕ್ಕೆ ಕಾರಣ ಇದೆ. ಅದಕ್ಕಿಂತ ಮೊದಲು ನಡೆದಂಥ 2018ರ ವಿಧಾನಸಭಾ ಚುನಾವಣೆಯಲ್ಲಿ BJP ಕಾಂಗ್ರೆಸ್ ಎಲ್ಲದಕ್ಕಿಂತಲೂ ಹೈಯೆಸ್ಟ್ ಮತವನ್ನು ಪಡೆದಿದ್ದು ಇದೇ JDS. ಹಾಗಾಗಿ ತನ್ನ ಮೊಮ್ಮಗನಿಗೆ ಆಸನ ಬಿಟ್ಟು ತುಮಕೂರು ಬಂದಿರ್ತಾರೆ. ತುಮಕೂರಲ್ಲಿ ಸೋಲ್ತಾರೆ. GS ಬಸವರಾಜ್ ಅವರ ವಿರುದ್ಧ ಸೋಲ್ತಾರೆ. GS ಬಸವರಾಜ್ ಅವರ ವಿರುದ್ಧ ಸೋಲೋದಕ್ಕೆ ಕಾರಣ ಏನಪ್ಪ ಅಂತಂದರೆ, KN ರಾಜಣ್ಣ ಇದ್ದಾರಲ್ಲ, ಅವರು GS ಬಸವರಾಜ್ಗೆ ಹೆಲ್ಪ್ ಮಾಡ್ತಾರೆ. ಇದೇ GS ಬಸವರಾಜ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಆ ಒಂದು ಋಣ ಇದೆ ಅಂತೇಳಿ. ಇದೇ GS ಬಸವರಾಜು ಮತ್ತು ಅವರ ಪುತ್ರ ಗೌರಿ ಜ್ಯೋತಿ ಗಣೇಶ್ ಏನಿದ್ದಾರೆ ತುಮಕೂರು ನಗರ, ಅವರಿಬ್ಬರನ್ನು ಕೂಡ ಕಾಂಗ್ರೆಸ್ಗೆ ಕರ್ಕೊಂಡ್ಬರೋದಕ್ಕೆ DK ಶಿವಕುಮಾರ್ ಪ್ರಯತ್ನ ಪಡ್ತಾರೆ. DK ಶಿವಕುಮಾರ್ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಮೊನ್ನೆ ಒಂದು ಮಾತನ್ನು ಹೇಳಿದರು ವಿಧಾನಸಭೆಯಲ್ಲಿ, ಇವನು ಬರೋನಿದ್ದ, ಈಗ ಬರಲ್ವಂತೆ, ಮುಖ್ಯಮಂತ್ರಿ ಆದ ನಂತರ ಬರ್ತಾನಂತೆ ಅಂತ ಹೇಳಿದ್ದ. GS ಬಸವರಾಜ್ ಯಾರು? ಬೇಸಿಕಲಿ ಕಾಂಗ್ರೆಸ್ ಮ್ಯಾನ್. GS ಬಸವರಾಜ್ ಕಾಂಗ್ರೆಸ್ ಮ್ಯಾನ್. ಮುದ್ದಹನುಮೇಗೌಡರು ಯಾರು? ಬೇಸಿಕಲಿ JDS ಮ್ಯಾನ್. ಮುದ್ದಹನುಮೇಗೌಡರು JDS ಮ್ಯಾನ್. 2019ರಲ್ಲಿ ಏನಾಗುತ್ತೆ, ಟಿಕೆಟ್ ಸಿಗದೇ ಇದ್ದಾಗ ಮುದ್ದಹನುಮೇಗೌಡರು ದೇವೇಗೌಡರ ಮನೆಗೆ ಹೋಗ್ತಾರೆ. ಎಲ್ಲಿ? ಡೆಲ್ಲಿಯಲ್ಲಿ. ದೇವೇಗೌಡರು ಗೊತ್ತಲ್ಲ, ಅಂದರೆ ಆ ಕಾಂಗ್ರೆಸ್ JDS ಮೈತ್ರಿಯಾದ ಸ್ಪ್ಯಾಮ್ ನೋಡಿ. ಒಂದು ಕಡೆ ಹಾಸನ ಪ್ರಜ್ವಲ್ ರೇವಣ್ಣ, ತಾನು ತುಮಕೂರಿಂದ, ಆಮೇಲೆ ಮತ್ತೊಬ್ಬ ಯಾರು ಮೊಮ್ಮಗ ಮಂಡ್ಯದಿಂದ, ಫುಲ್ ಜೋಶಲ್ಲಿದ್ದರು. ಮುದ್ದಹನುಮೇಗೌಡರು ಬಂದ್ರಂತೆ ಅಲ್ಲಿಗೆ, ದೆಹಲಿ ಮನೆಗೆ. ಅಂದರೆ ಕೇರೆ ಮಾಡಲಿಲ್ಲ ಅಂತ ಬಹಳ ನೋವಿನಿಂದ ಅದನ್ನು ಮುದ್ದಹನುಮೇಗೌಡರು ತೋಡ್ಕೊಳ್ತಾರೆ. ಕಾಂಗ್ರೆಸ್ಸು ಅವರನ್ನು ಕೇರ್ ಮಾಡಲ್ಲ, ಗೆದ್ದಿದ್ದಂಥ MLAಯನ್ನು. ಅಲ್ಲಿಂದ ಅವ್ರೇನು ಮಾಡ್ತಾರೆ, ನೇರವಾಗಿ BJPಗೆ ಸೇರ್ತಾರೆ. BJPಗೆ ಸೇರಿದ್ದವರನ್ನು ಮೊನ್ನೆ ಇದೇ KN ರಾಜಣ್ಣ ವಾಪಸ್ ಕರ್ಕೊಂಬಂದಿದ್ದಾರೆ. ಈಗ ಗೊತ್ತಿಲ್ಲ DK ಶಿವಕುಮಾರ್ ಅವ್ರಿಗೆ ಹೆಂಗೆ. DK ಶಿವಕುಮಾರ್ ಭಾಳ ಖುಷಿಯಲ್ಲೇ ಅವರನ್ನು ಆಹ್ವಾನಿಸಿದ್ದಾರೆ. ಯಾಕೆಂತಂದರೆ ಮುದ್ದಹನುಮೇಗೌಡರ ಮೇಲೆ ಒಂದು ಸ್ವಲ್ಪ ಕೋಪ ಇತ್ತು. ಯಾಕೆಂದರೆ ಅಲ್ಲಿ ಕುಣಿಗಲ್ ಅಂತ ಒಂದು ಕ್ಷೇತ್ರ ಇದೆ. ಕುಣಿಗಲಲ್ಲಿ ಡಾಕ್ಟರ್ ರಂಗನಾಥ್ ಅಂತಿದ್ದಾರೆ, ಅವರು DK ಶಿವಕುಮಾರ್ ಅವರ ಸಂಬಂಧಿ. ಅವರನ್ನು ಸೋಲಿಸೋದಕ್ಕೆ ಇವರು ಕಣಕ್ಕಿಳಿದಿದ್ರು. ಯಾರು? ಮುದ್ದಹನುಮೇಗೌಡರು. ಹಾಗಾಗಿ ನಡೆಯುತ್ತಾ ಗೊತ್ತಿಲ್ಲ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಶಾಶ್ವತ ಮಿತ್ರರು ಅಲ್ಲ. ಇನ್ನು ಸ್ಟಾರ್ ಚಂದ್ರು, ಮಂಡ್ಯ ಸ್ಟಾರ್ ಚಂದ್ರು, ಅಲ್ಲಿ ರವೀಂದ್ರ ಮೊನ್ನೆ ಹೇಳಿದರು ಎಲ್ಲ ದುಡ್ಡಿಗಾಗಿ ಎಲ್ಲ ಬರ್ತಾ ಇರೋದು ಅಂತೇಳಿ. ಇದು ಸ್ಟಾರ್ ಚಂದ್ರು ಚೆಲುವರಾಯಸ್ವಾಮಿಯವರ ಕ್ಯಾಂಡಿಡೇಟ್. ಯಾಕೆ ಚೆಲುವರಾಯಸ್ವಾಮಿಯವರ ಕ್ಯಾಂಡಿಡೇಟ್ ಅಂದರೆ, ಕಾಂಗ್ರೆಸ್ ಏನು ಮಾಡಿದೆ ಅಂತಂದರೆ, ಎಲ್ಲ ಮಂತ್ರಿಗಳು ಲೋಕಸಭೆಗೆ ನಿಲ್ಲಬೇಕು. ಒಂದು 10 ಜನ ಲೀಸ್ಟು ಜಾರ್ಜದೆಲ್ಲ ಬರುತ್ತೆ, ಈಗ ಹೇಳ್ತೀನಿ ನಾನು. ಜಾರ್ಜು, H.C. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, 10 ಜನ ಮಿನಿಸ್ಟ್ರುಗಳು ಎಲೆಕ್ಷನ್ಗೆ ನಿಲ್ಲಬೇಕು. ಇವ್ರು ಹೆಂಗೆ ಅಂತಂದರೆ, ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ, ನಮ್ಮ ಫ್ಯಾಮಿಲಿ ಕೊಡಿ. ನೋ ಫ್ಯಾಮಿಲಿ ಕೊಡಲ್ಲ, ನೀವೇ ನಿಲ್ಲಬೇಕು, ಇಲ್ಲಾಂದರೆ ಬೇರೆ ಅವ್ರು ಕೊಡಿ ಅಂತ. ಚೆಲುವರಾಯಸ್ವಾಮಿ ತಮ್ಮ ಪತ್ನಿ ಧನಲಕ್ಷ್ಮಿ ಅವರನ್ನು ನಿಲ್ಲಿಸಬೇಕು ಅಂತ ಪ್ಲ್ಯಾನ್ ಮಾಡಿದರು. ಇದೇನೋ ವರ್ಕೌಟ್, ಧನಲಕ್ಷ್ಮಿ ನಿಮ್ಮ ಪತ್ನಿ ನೀವೇ ನಿಲ್ಲಬೇಕು, ನಾನು ನಿಲ್ಲಲ್ಲ ಸರ್, ಹಾಗಿದ್ರೆ ಬೇರೆಯವರಿಗೆ ಸ್ಟಾರ್ ಚಂದ್ರು ಅಂತ ಬಂದರು. ಸ್ಟಾರ್ ಚಂದ್ರು ಸ್ವಲ್ಪ ಮನಿ ಪವರಲ್ಲಿ ಸ್ಟ್ರಾಂಗ್ ಇದ್ದಾರೆ. ಅದಕ್ಕೆ ಮೊನ್ನೆ ರವೀಂದ್ರ ಹೇಳ್ತಾ ಇದ್ರು, ಏನು ದುಡ್ಡು ಕೊಟ್ಟರೆ ಎಲ್ಲ ಕೊಟ್ಬಿಡ್ತೀರಿ ಅಂದ್ಬಿಟ್ಟು. ಈಗ ಸ್ಟಾರ್ ಚಂದ್ರು ವಿರುದ್ಧ ಯಾರು ಅಂತ ಇನ್ನೂ ಫೈನಲ್ ಆಗಿಲ್ಲ. ಒಂದು ಕಡೆ ಸುಮಲತಾ BJP ಅಭ್ಯರ್ಥಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇಲ್ಲ JDS ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾರೆ. ಸುಮಲತಾ ಅಲ್ಲಿಂದ ಬಿಡೋ ಚಾನ್ಸೇ ಇಲ್ಲ. ಆದರೆ ಒಂದು ವೇಳೆ ಬೆಂಗಳೂರು ಉತ್ತರಕ್ಕೆ ಸುಮಲತಾ ಬರ್ತಾರಾ, ಒಪ್ಕೊಳ್ಳೋದು ಡೌಟು. ನೋಡೋಣ ಏನಾಗುತ್ತೆ ಅಂತೇಳಿ. ಸ್ಟಾರ್ ಚಂದ್ರು ಅಭ್ಯರ್ಥಿ.